ಹಲೋ ಫ್ರೆಂಡ್ಸ್, ನಮಗೆ ಒಬ್ಬರು ಮೆಸೇಜ್ ಹಾಕಿದ್ರು ಸ್ಪ್ಲೆಂಡರ್ ಪ್ಲಸ್ 100 ಮತ್ತು ಶೈನ್ 100cc ಇರೋ ಡಿಫ್ರೆನ್ಸ್ ಏನು, ಇದ್ರೊಳಗೆ ಯಾವ್ದು ಬೆಸ್ಟ್ ಅಂತ ಹೇಳ್ರಿ ಅಂತ. ಇಲ್ಲದ ನೋಡ್ರಿ ಡಿಫ್ರೆನ್ಸ್. ಸ್ಪ್ಲೆಂಡರ್ ಪ್ಲಸ್ ಇಂದ ಇಂಜಿನ್ 97.2cc ಇದೆ, ಶೈನ್ದು 98.98cc ಇದೆ. ಸ್ಪ್ಲೆಂಡರ್ದ ಮೈಲೇಜ್ 60ರಿಂದ 65, ಶೈನ್ದು ಮೈಲೇಜ್ 65ರಿಂದ 70. ಸ್ಪ್ಲೆಂಡರ್ದ ಪ್ರೈಸ್ 88,000ರಿಂದ 94,000, ಶೈನ್ದು ಪ್ರೈಸ್ 83ರಿಂದ 91. ಮತ್ತು ಇದ್ರದ್ದು ವೇಟ್, ಸ್ಪ್ಲೆಂಡರ್ದ ವೇಟ್ 112 kg ಮತ್ತು ಶೈನ್ದು ವೇಟ್ 99 kg. ಸ್ಪ್ಲೆಂಡರ್ದ 5 ವರ್ಷ ವಾರಂಟಿ, ಶೈನ್ದು 3 ವರ್ಷ. ಸ್ಪ್ಲೆಂಡರ್ದ ಮ್ಯಾಕ್ಸಿಮಮ್ ಪವರ್ 7.91 bhp 8000 rpm, ಶೈನ್ 100ದ 7.28 bhp 7500 rpm. ಸ್ಪ್ಲೆಂಡರ್ ಪ್ಲಸ್ ಒಳಗೆ i3s ಸೆನ್ಸರ್ ಐತಿ. ಇದು ಪೆಟ್ರೋಲ್ನ ಉಳಿಸ್ತೈತಿ. ಹೆಂಗಪ್ಪ ಅಂತಂದ್ರೆ, ಈಗ ಟ್ರಾಫಿಕ್ ಒಳಗೆ ಹೋದಾಗ ಟ್ರಾಫಿಕ್ನಾಗ ನಿಂತ್ರಿ, ಸಿಗ್ನಲ್ ಬಿದ್ದಿರ್ತಂತಂದ್ರೆ ನಿಂತಿದ್ರಿ ಅಂತಂದ್ರೆ ಕ್ಲಚ್ ಹಿಡಿದ್ರೆ ಆಟೋಮೆಟಿಕ್ ತಾನ ಬಂದ್ ಆಗುತ್ತೆ. ವಾಪಸ್ ನೀವು ಚಲೋ ಮಾಡೋದು ಬೇಡ, ಸೆಲ್ಫ್ ಹೊಡಿದ್ ಬೇಡ, ಕಿಕ್ ಹೊಡಿದ್ ಬೇಡ, ವಾಪಸ್ ಕ್ಲಚ್ ಹಿಡಿದ್ರೆ ಅಂತಂದ್ರೆ ಆಟೋಮೆಟಿಕ್ ತಾನ ಸ್ಟಾರ್ಟ್ ಆಗುತ್ತೆ. ಶೈನ್ 100cc ಒಳಗೆ BGM FI ಅನ್ನೋ ಸೆನ್ಸರ್ ಐತಿ. ಇದರಿಂದ ಏನಾಗುತ್ತೆ ಅಂತಂದ್ರೆ ಇಂಜಿನ್ ಸೌಂಡ್ ಕಡಿಮೆ ಬರ್ತೈತಿ, ಸ್ಮೂತ್ ಸೌಂಡ್ ಬರ್ತೈತಿ. ಸ್ಪ್ಲೆಂಡರ್ ಪ್ಲಸ್ ಇನ್ನೊಂದು ಏನ್ ಬೆನಿಫಿಟ್ ಪಾ ಅಂತಂದ್ರೆ, ಈಗ ನೀವು ತಗೊಂಡು ಒಂದು 2 ವರ್ಷ ಅಥವಾ 3 ವರ್ಷ ಆದ್ಮೇಲೆ ಅದನ್ನ ಮಾರ್ತೀನಿ ಅಂತಂದ್ರೆ ಮಾರಕ ರೀಸೇಲ್ ವ್ಯಾಲ್ಯೂ ಹೆಚ್ಚಿಗೆ ಐತಿ. ಮತ್ತೆ ಅದ್ರ ಪಾರ್ಟ್ಸ್ ಎಲ್ಲಿ ಬೇಕಾದಲ್ಲಿ ಸಿಗ್ತಾವು. ಹಾಗಾಗಿ ಅದನ್ನ ರಿಪೇರಿ ಮಾಡೋರು ಜಾಸ್ತಿ ಜನ ಅದಾರ. ಇನ್ನು ಹೋಂಡಾ ಶೈನ್ ಬಗ್ಗೆ ಹೇಳ್ಬೇಕಂತಂದ್ರೆ, ಇದು ಬಜೆಟ್ ಕಡಿಮೆ ಇರೋರು ಮತ್ತೆ ದಪ್ಪ ಸಣ್ಣ ಇರೋರು, ವೇಟ್ ಕಡಿಮೆ ಬೇಕನ್ನೋರು, ಆ ತರ ಇದ್ದವರು ಈ ಬೈಕ್ ನ ತಗೋಬಹುದು. ಮತ್ತ ಇದ್ರದ್ದು ಇಂಜಿನ್ PGMI FI ಇರೋ ಸೆನ್ಸರ್ ಇರೋದ್ರಿಂದ ಇದು ಸೌಂಡ್ ಕಡಿಮೆ ಬರ್ತೈತಿ. ಇದ್ರ ವೇಟ್ 99 kg ಇರೋದ್ರಿಂದ ಇದನ್ನ ಟ್ರಾಫಿಕ್ನಾಗ ಆತು, ಹಳ್ಳಿ ಒಳಗಾತು, ಸಂಧಿ ಒಳಗ ಆರಾಮಾಗಿ ತಗೊಂಡು ಹೋಗ್ಬೋದು. ತಗೊಂಡು ಮಾರ್ತೀನಿಪ್ಪ ಅನ್ನೋಂಗಿತ್ತಂತಂದ್ರೆ, ಅಥವಾ ತಗೊಂಡು 2 ವರ್ಷ ಹೊಡೆದು ಮಾರ್ತೀನಿ ಅನ್ನೋಂಗಿತ್ತಂದ್ರೆ ಸ್ಪ್ಲೆಂಡರ್ ಪ್ಲಸ್ ತಗೋರಿ. ಇಲ್ಲಪ್ಪ ನಮಗೆ ಅಷ್ಟು ಬಜೆಟ್ ಇಲ್ಲ ಅಂತಂದ್ರೆ ಶೈನ್ 100cc ತಗೋರಿ. ಲೈಕ್ ಮಾಡ್ರಿ, ಫಾಲೋ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ನಿಮ್ಮ ಸ್ಪ್ಲೆಂಡರ್ ಪ್ಲೇಯರ್ಗೆ ಶೇರ್ ಮಾಡ್ರಿ.